ಮತ್ತೆ ನಾನು ನಿಮ್ಮ ಮುಂದೆ ಬಂದಿರುವಂತಹ ಒಂದು ವಿಚಾರ ಅಂತ ಹೇಳಿದ್ರೆ 2026-27ರ ಶೈಕ್ಷಣಿಕ ವರುಷಕ್ಕೆ ನೀವು ವಿದ್ಯಾರ್ಥಿಗಳು ಮತ್ತೆ ಉಚಿತ ಶಿಕ್ಷಣವನ್ನ ಪಡೆಯುವುದಕ್ಕೆ ಕೊಡಗು ಜಿಲ್ಲೆಯ ಪೆರಾಜೆಯ ಜ್ಯೋತಿ ಪ್ರೌಢಶಾಲೆಗೆ ಬರುವುದಕ್ಕೆ ನಿಮಗೆ ಅವಕಾಶವನ್ನ ನೀಡಿದ್ದೇವೆ. ಪ್ರಕೃತಿ ಸೌಂದರ್ಯದೊಳಗೆ ಅಡಗಿ ಕುಳಿತಿರುವ ಜ್ಯೋತಿ ಪ್ರೌಢಶಾಲೆ ಪೆರಾಜೆ ಕೊಡಗು ಜಿಲ್ಲೆ. ಸುಳ್ಯದಿಂದ 7 ಕಿಲೋಮೀಟರ್ ದೂರದಲ್ಲಿರುವ ಕೊಡಗು ಜಿಲ್ಲೆಯ ಈ ಶಾಲೆಗೆ 100% ಫಲಿತಾಂಶ ಹಾಗೂ ಕ್ರೀಡಾ ಕ್ಷೇತ್ರದಲ್ಲಿ ರಾಜ್ಯ ಮಟ್ಟದ ಸಾಧನೆಯೊಂದಿಗೆ ಮತ್ತೆ 50 ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಉಚಿತ ಶಿಕ್ಷಣವನ್ನು ನೀಡುವುದಕ್ಕೆ ಪ್ರಣವ ಫೌಂಡೇಶನ್ ರಿಜಿಸ್ಟರ್ಡ್ ಮುಂದೆ ಬಂದಿದೆ. ಪ್ರತಿಭಾನ್ವಿತ ಮತ್ತು ಕ್ರೀಡಾ ವಿಭಾಗದ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾಗಿ ಉಚಿತ ವಸತಿ ಸೌಲಭ್ಯವನ್ನ ಕೊಡ್ತಾ ಇದ್ದೇವೆ. ಇದರಲ್ಲಿ ಸುಮಾರು 40 ವಿದ್ಯಾರ್ಥಿಗಳಿಗೆ ಮಾತ್ರ ಇಲ್ಲಿ ಪ್ರವೇಶಾತಿ ಬಾಕಿ ಉಳಿದಿದೆ. ಹೆಸರಿಗೆ ಮಾತ್ರ ಉಚಿತವಿರದೆ ಇಲ್ಲಿ ಬರುವ ಪ್ರತಿ ವಿದ್ಯಾರ್ಥಿಗಳಿಗೂ ಕೂಡ ಉಚಿತ ಹಾಸ್ಟೆಲ್, ಉಚಿತ ಸ್ಮಾರ್ಟ್ ಕ್ಲಾಸ್ ರೂಮ್, ಕಂಪ್ಯೂಟರ್ ಪ್ರಯೋಗಾಲಯ, ಡಿಜಿಟಲ್ ಪ್ರಯೋಗಾಲಯ, ಸಿಸಿಟಿವಿ ಅಳವಡಿಕೆ, ಸೈನ್ಸ್ ಲ್ಯಾಬ್, ಮಧ್ಯಾಹ್ನದ ಭೋಜನ, ಸೌರಶಕ್ತಿ ಸಂಪೂರ್ಣವಾಗಿ ಅಳವಡಿಕೆ, ಬರೆಯುವ ಓದುವ ಪುಸ್ತಕ, ಸಮವಸ್ತ್ರ, ಶಾಲಾ ವಾಹನ ಸೌಲಭ್ಯವಿದೆ. ಆಸಕ್ತ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಅವಕಾಶ. ಈ ಕೂಡಲೇ ಉಪಯೋಗಿಸಿಕೊಳ್ಳಿ. ಇನ್ನು ಉಳಿದಿರುವ ಸೀಟುಗಳು ಕೇವಲ 40 ಮಾತ್ರ. ಪ್ರತಿಯೊಬ್ಬ ಪೋಷಕರಿಗೆ ಅವರ ವಿದ್ಯಾರ್ಥಿಗಳಿಗೆ ಅವರ ಮನೆಯ ಮಕ್ಕಳಿಗೆ ಇವತ್ತು ತನ್ನ ಬಡತನದಿಂದಾಗಿ ಉತ್ತಮ ಎಜುಕೇಶನ್ ಅನ್ನು ಕೊಡೋದಕ್ಕೆ ಸಾಧ್ಯ ಇದೆಯಾ ಅಂತ ಹೇಳುವಂತ ಪ್ರಶ್ನೆಗಳು ಬಂದಾಗ ಎಲ್ರಿಗೂ ಸಾಧ್ಯ ಇಲ್ಲ. ಆದ್ರೆ ನಮ್ಮ ಬಡತನದಿಂದಾಗಿ ನಮ್ಮ ಮಕ್ಕಳ ಎಜುಕೇಶನ್ ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗಬಾರದು ಅನ್ನುವ ಕಾರಣದಿಂದಲೇ ಇಂತಹ ಒಂದು ಮಹತ್ತರ ಯೋಜನೆಯನ್ನ ಪ್ರಣವ ಫೌಂಡೇಶನ್ ಮಾಡಿದೆ. ಇದರ ಸದುಪಯೋಗವನ್ನ ಎಲ್ಲರೂ ಪಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗ್ಲಿ. ಶಿಕ್ಷಣ ಎಷ್ಟು ಈ ಸಮಾಜದಲ್ಲಿ ಬೆಳೀತಾ ಇರುತ್ತೆ ಅಷ್ಟು ಉತ್ತಮವಾದ ಸಮಾಜದ ನಿರ್ಮಾಣ ಆಗುತ್ತೆ ಅಂತ ಹೇಳ್ತಾ, ನಮಸ್ಕಾರ ಎಲ್ರಿಗೂ. ನಾನು ವಿಜಯ್ ವಿಖ್ಯಾತ್. ಇವತ್ತು ನಾನು ಶಿಕ್ಷಣದ ಉಚಿತ ಮಾಹಿತಿಯನ್ನ ಕೊಡುವುದಕ್ಕೆ ಬೇಕಾಗಿ ನಿಮ್ಮ ಮುಂದೆ ಬಂದಿದ್ದೇನೆ. ಕಳೆದ ವರುಷ ಅಂದ್ರೆ 2025-26ರಲ್ಲಿ ನಾನು ಕೊಡಗು ಜಿಲ್ಲೆಯ ಪೆರಾಜೆಯಲ್ಲಿರುವಂತಹ ಜ್ಯೋತಿ ಪ್ರೌಢಶಾಲೆ ಪೆರಾಜೆ, ಹಾಗೆಯೇ ಇದರ ಆಡಳಿತ ಸಂಸ್ಥೆಯಾಗಿರುವಂತಹ ಜ್ಯೋತಿ ವಿದ್ಯಾಸಂಘ ರಿಜಿಸ್ಟರ್ಡ್ ಪೆರಾಜೆ, ಇದರ ಸಹಯೋಗವನ್ನ ಪಡೆದುಕೊಂಡು ಈ ಶಾಲೆಯನ್ನ ಬಹಳ ಅಚ್ಚುಕಟ್ಟಾಗಿ ನಡೆಸ್ತಿರ್ತಕ್ಕಂತಹ ಪ್ರಣವ ಫೌಂಡೇಶನ್ ರಿಜಿಸ್ಟರ್ಡ್ ಇದರ 3 ಸಂಸ್ಥೆಗಳ ಜೊತೆಯಾಗಿರುವಂತಹ ಶಾಲೆಗೆ ಬಂದಿದ್ದೆ. ಒಂದು ಹಂತದಲ್ಲಿ ಈ ಶಾಲೆಗೆ ವಿದ್ಯಾರ್ಥಿಗಳೇ ಬರ್ತಾ ಇಲ್ಲ ಅನ್ನುವಂತಹದ್ದು ಊರವರ ನೋವಾಗಿತ್ತು. ಜೊತೆಗೆ ಸಾಕಷ್ಟು ಮಂದಿಗೆ ವಿದ್ಯಾರ್ಜನೆಯನ್ನ ಮಾಡಿರುವಂತಹ ಈ ಶಾಲೆಯಲ್ಲಿ ಮುಂದೆಯೂ ಕೂಡ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನ ಪಡೆದು ಅವರ ಕನಸನ್ನ ನನಸು ಮಾಡಿಕೊಳ್ಳಬೇಕು, ಅವರ ಭವಿಷ್ಯವನ್ನ ರೂಪಿಸಬೇಕು ಅಂತ ಹೇಳುವಂಥದ್ದು ಪ್ರತಿಯೊಬ್ಬರ ಕನಸಾಗಿತ್ತು. ಆ ಸಂದರ್ಭದಲ್ಲಿ ನಾನು ಕಳೆದ ವರುಷ ಈ ಕನ್ನಡ ಶಾಲೆ ಮುಚ್ಚುವ ಹಂತದಲ್ಲಿದೆ ಅಂತ ಹೇಳುವ ವಿಚಾರವಾಗಿ ಪ್ರಣವ್ ಫೌಂಡೇಶನ್ ಹಾಗೇನೆ ಉಳಿದಂತಹ ಜ್ಯೋತಿ ಪ್ರೌಢಶಾಲೆ ಪೆರಾಜೆ ಹಾಗೇನೆ ಜ್ಯೋತಿ ವಿದ್ಯಾಸಂಘ ರಿಜಿಸ್ಟರ್ಡ್ ಪೆರಾಜೆ ಇವರ ಸಹಕಾರದೊಂದಿಗೆ ಒಂದು ವಿಡಿಯೋವನ್ನ ಮಾಡಿದ್ದೆ. ಅಪ್ಲೋಡ್ ಅನ್ನ ಮಾಡಿರುವ ಕೆಲವು ದಿನಗಳಲ್ಲಿ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದ ವಿದ್ಯಾರ್ಥಿಗಳು ಇಲ್ಲಿ ಸಿಗುವಂತಹ ಉಚಿತ ಶಿಕ್ಷಣವನ್ನ ಪಡೆಯುವುದಕ್ಕೆ ಬೇಕಾಗಿ ಬಂದಿದ್ರು. ಉತ್ತಮವಾದ ಶಿಕ್ಷಣವನ್ನ ಪಡ್ಕೊಂಡಿದ್ದಾರೆ. 2025-26ರಲ್ಲಿ ಇದೇ ಜ್ಯೋತಿ ಪ್ರೌಢಶಾಲೆ 100% ಫಲಿತಾಂಶವನ್ನ ಪಡೆದುಕೊಂಡಿದೆ. ಹಾಗೆಯೇ ಕ್ರೀಡಾ ಕ್ಷೇತ್ರದಲ್ಲಿ 10 ವಿದ್ಯಾರ್ಥಿಗಳು ರಾಜ್ಯ ಮಟ್ಟಕ್ಕೆ ಕೂಡ ತೇರ್ಗಡೆಯನ್ನ ಹೊಂದಿ ಈ ಶಾಲೆಯ ಗೌರವ ಕೀರ್ತಿಯನ್ನ ಮೇಲಕ್ಕೆ ಎತ್ತಿ ಹಿಡಿದಿದ್ದಾರೆ. ಇದೇ ಅಲ್ವಾ ನಮಗೆ ಒಂದು ಶಿಕ್ಷಣ ಸಂಸ್ಥೆಯನ್ನ ಮತ್ತೆ ಪ್ರಾರಂಭವನ್ನ ಮಾಡಿ ಅದಕ್ಕೆ ಪೂರಕವಾದ ವಾತಾವರಣವನ್ನ ನಿರ್ಮಾಣ ಮಾಡಿ ಅದರಿಂದ ಸಿಗತಕ್ಕಂತಹ ಫಲಿತಾಂಶವನ್ನ ನೋಡಿದಾಗ ಖುಷಿಯಾಗೋದು. ಇವತ್ತು ಶಿಕ್ಷಣವನ್ನ ಕೊಡುವುದಕ್ಕೆ ಕಷ್ಟ ಆಗಿರ್ತಕ್ಕಂಥ ಪೇರೆಂಟ್ಸ್ಗಳಿಗೆ ಪ್ರಣವ್ ಫೌಂಡೇಶನ್ ನಮ್ಮ ಪೆರಾಜೆಗೆ ಬಂದು ಉತ್ತಮವಾದ ವಾತಾವರಣದೊಂದಿಗೆ ಅತ್ಯಾಧುನಿಕವಾಗಿರುವಂತಹ ಸೌಲಭ್ಯಗಳನ್ನ ಒಳಗೊಂಡು ಶಿಕ್ಷಣವನ್ನ ಕೊಡ್ತಾ ಇದೆ. ಹಾಗಾಗಿ ಕಳೆದ ವರ್ಷ ಬಂದಿರುವಂತಹ 50 ವಿದ್ಯಾರ್ಥಿಗಳು ಕೂಡ ಉತ್ತಮ ಶಿಕ್ಷಣವನ್ನ ಪಡಿತಾ ಇವತ್ತು ಈ ಶಾಲೆಯಿಂದ ತನಗೆ ಬೇಕಾಗಿರುವಂತಹ ವಿದ್ಯಾರ್ಜನೆಯನ್ನ ಪಡ್ಕೊಳ್ತಾ ಇದ್ದಾರೆ. ಏನೆಲ್ಲ ಉಚಿತವಾಗಿ ಈ ಶಾಲೆಗೆ ಬರುವಂತಹ ವಿದ್ಯಾರ್ಥಿಗಳಿಗೆ ಸೌಲಭ್ಯಗಳು ಸಿಗುತ್ತೆ ಅನ್ನೋದನ್ನ ಇವಾಗ ನಿಮಗೆ ನಾನು 1 by 1 ಹೇಳ್ತಾ ಹೋಗ್ತೇನೆ. ಪಂಚವಟಿ ವಿದ್ಯಾರ್ಥಿ ವಸತಿ ನಿಲಯ ನಿರ್ಮಾಣ ಆಗಿದೆ. ಇದರಲ್ಲಿರುವಂತಹ ಪ್ರತಿ ವಿದ್ಯಾರ್ಥಿಗಳು ಉಚಿತವಾದ ಸೌಲಭ್ಯವನ್ನ ಪಡ್ಕೊಳ್ಳಿಕ್ಕಿದ್ದಾರೆ. ಆಧುನಿಕ ಸೌಲಭ್ಯಗಳಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಉಚಿತವಾದ ಸ್ಮಾರ್ಟ್ ಕ್ಲಾಸ್ ರೂಮ್ ಸೌಲಭ್ಯಗಳು ಕೂಡ ಸಿಗ್ಲಿಕ್ಕಿದೆ.
ಕಂಪ್ಯೂಟರ್ ಪ್ರಯೋಗಾಲಯವು ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಕೊಡ್ತಾ ಇದ್ದಾರೆ. ಡಿಜಿಟಲ್ ಪ್ರಯೋಗಾಲಯದ ಮೂಲಕ ಆಧುನಿಕ ಶಿಕ್ಷಣದ ಜೊತೆಗೆ ನಮ್ಮ ವಿದ್ಯಾರ್ಥಿಗಳಿಗೆ ಕಲಿಕೆ ಸುಲಭ ಆಗುವುದಕ್ಕೆ ಪ್ರಣವ ಫೌಂಡೇಶನ್ ರಿಜಿಸ್ಟರ್ಡ್ ಜ್ಯೋತಿ ಪ್ರೌಢಶಾಲೆಯ ಮೂಲಕ ಉಚಿತವಾಗಿ ಕೊಡ್ತಾ ಇದೆ. ಸಂಪೂರ್ಣವಾಗಿರುವಂತ ನಮ್ಮ ಶಾಲೆಯ ಸುತ್ತಮುತ್ತಲುಗಳಲ್ಲಿ ಸಿಸಿಟಿವಿಯ ಅಳವಡಿಕೆಯೊಂದಿಗೆ ಸುರಕ್ಷತಾ ಕ್ರಮವನ್ನ ಕೈಗೊಂಡಿದೆ. ಆಧುನಿಕವಾಗಿರುವಂತಹ ವಿಜ್ಞಾನದ ಪ್ರಯೋಗಾಲಯವನ್ನ ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೀಡ್ತಾ ಇದೆ. ನಮ್ಮ ಶಾಲೆಯಲ್ಲಿ ಕಲಿಯುವಂತಹ ವಿದ್ಯಾರ್ಥಿಗಳಿಗೆ ಉಚಿತವಾಗಿರುವಂತಹ ಮಧ್ಯಾಹ್ನದ ಭೋಜನದ ವ್ಯವಸ್ಥೆಯನ್ನ ಕೂಡ ನಮ್ಮ ಶಾಲೆಯ ಮುಖಾಂತರವಾಗಿ ಪ್ರಣವ ಫೌಂಡೇಶನ್ ರಿಜಿಸ್ಟರ್ಡ್ ವಿದ್ಯಾರ್ಥಿಗಳಿಗೆ ನೀಡ್ತಾ ಇದೆ. ಸಂಪೂರ್ಣವಾದ ಶಾಲೆಯಲ್ಲಿ ಇರುವಂತಹ ಬೆಳಕು 10 ಕಿಲೋವ್ಯಾಟ್ ಸೌರಶಕ್ತಿಯ ಉಪಯೋಗದೊಂದಿಗೆ ಮಾಡಲಾಗಿದೆ. ಉಚಿತವಾಗಿರುವಂತಹ ಬರೆಯುವ ಓದುವ ಪುಸ್ತಕಗಳು ಹಾಗೆಯೇ ಸಮವಸ್ತ್ರವನ್ನ ಕೂಡ ವಿದ್ಯಾರ್ಥಿಗಳಿಗೆ ನೀಡ್ತಾ ಇದೆ. ಸುತ್ತಮುತ್ತಲಿನ ವಿದ್ಯಾರ್ಥಿಗಳ ಓಡಾಟಕ್ಕೆ ಬೇಕಾಗಿರುವಂತಹ ವಾಹನದ ಸೌಲಭ್ಯವನ್ನ ಕೂಡ ನಮ್ಮ ಪ್ರಣವ ಫೌಂಡೇಶನ್ ರಿಜಿಸ್ಟರ್ಡ್ ಜ್ಯೋತಿ ಪ್ರೌಢಶಾಲೆಯ ಮೂಲಕ ವಿದ್ಯಾರ್ಥಿಗಳಿಗೆ ನೀಡ್ತಾ ಇದೆ. ವರುಷದಲ್ಲಿ 1 ದಿನದ ವಿಶೇಷವಾದ ಕೈಗಾರಿಕಾ ಪ್ರವಾಸವನ್ನ ಉಚಿತವಾಗಿ ಕರೆದುಕೊಂಡು ಹೋಗಿ ಅದರ ಅನುಭವವನ್ನ ಪಡೆದುಕೊಳ್ಳುವಂತ ಅವಕಾಶವನ್ನ ಕೂಡ ಕಲ್ಪಿಸಿಕೊಟ್ಟಿದೆ. ಸಾಂಸ್ಕೃತಿಕವಾಗಿ ವಿದ್ಯಾರ್ಥಿಗಳ ತೊಡಗಿಕೊಳ್ಳುವಿಕೆಗೆ ಬೇಕಾಗಿ ಸಾಂಸ್ಕೃತಿಕ ಉತ್ಸವವನ್ನ ವಾರ್ಷಿಕೋತ್ಸವದ ಮೂಲಕ ವರುಷವು ನಡೆಸಿಕೊಂಡು ಬರ್ತಾ ಇದೆ. ಹಾಗೆಯೇ ಕ್ರೀಡೆಯಲ್ಲಿ ಬೆಳಗತಕ್ಕಂತಹ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಸೌಲಭ್ಯಗಳು ಹಾಗೆಯೇ ಅವರ ಪ್ರತಿಭೆಗೆ ಪ್ರೋತ್ಸಾಹವನ್ನ ನೀಡುವ ಉದ್ದೇಶದಿಂದ ಕ್ರೀಡಾಕೂಟದ ಆಯೋಜನೆಯನ್ನ ಕೂಡ ಮಾಡಲಾಗ್ತಾ ಇದೆ. ಇದರ ಜೊತೆಗೆ ನಮ್ಮ ಊರಿನ ಪುಟಾಣಿ ಮಕ್ಕಳಿಗೆ ಬೇಕಾಗಿ ಪ್ರಿ-KG, LKG, UKG ಅನ್ನ ಕೂಡ ನಮ್ಮದೇ ಶಾಲೆಯ ಒಂದು ಸ್ಪೆಷಲ್ ಆಗಿರುವಂತಹ ಕೊಠಡಿಯಲ್ಲಿ ಪ್ರಾರಂಭವನ್ನ ಮಾಡಿದ್ದೇವೆ. ಇದರಲ್ಲಿ 5 ಬಡ ಪುಟಾಣಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿರುವಂತಹ ಶಿಕ್ಷಣವನ್ನ ಕೂಡ ನಾವು ನೀಡ್ತಾ ಇದ್ದೇವೆ. ಇದರ ಒಂದು ಉಪಯೋಗವನ್ನ ಕೂಡ ನಮ್ಮ ಸುತ್ತಮುತ್ತಲಿನ ಪುಟಾಣಿ ವಿದ್ಯಾರ್ಥಿಗಳು ಪಡೆದುಕೊಳ್ಳುವುದಕ್ಕೆ ಪೋಷಕರು ತಮ್ಮ ಮಕ್ಕಳನ್ನ ಇಲ್ಲಿಗೆ ಸೇರಿಸಿಕೊಳ್ಳಬೇಕಾಗಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ನಮಸ್ತೆ, ನನ್ನ ಹೆಸರು ಮಹೇಶ್ ಕುಮಾರ್ ಮೇಣಾಲ, ಈ ಶಾಲೆಯ ಸಂಚಾಲಕ. ಈ ಬಾರಿ ನಾವು ಉಚಿತ ವಸತಿ ನಿಲಯ, ಸ್ಮಾರ್ಟ್ ಕ್ಲಾಸ್ ರೂಮ್, ಕಂಪ್ಯೂಟರ್ ಪ್ರಯೋಗಾಲಯ ಮತ್ತು ಡಿಜಿಟಲ್ ಪ್ರಯೋಗಾಲಯ, CCTVಯ ಸುರಕ್ಷಿತ ಕ್ಯಾಂಪಸ್, ಈ ಕ್ಯಾಂಪಸನ್ನು ಸಂಪೂರ್ಣವಾಗಿ CCTVಯ ಮುಖಾಂತರ ಸುರಕ್ಷಿತ ಮಾಡಿದ್ದೇವೆ. ಮತ್ತು ಈ ಬಾರಿ ಆಧುನಿಕ ವಿಜ್ಞಾನ ಪ್ರಯೋಗಾಲಯವನ್ನು ಪ್ರಾರಂಭಿಸಿದ್ದೇವೆ. ಹಾಗೆ ಮಧ್ಯಾಹ್ನ ಬಿಸಿಯೂಟದ ವ್ಯವಸ್ಥೆ ಇದೆ. ಹಾಗೆ ಕ್ಯಾಂಪಸ್ ಸಂಪೂರ್ಣವಾಗಿ 10 ಕಿಲೋವ್ಯಾಟ್ ವಿದ್ಯುತ್ ಸೌರ ಘಟಕವನ್ನು ಅಳವಡಿಸಿದ್ದೇವೆ. ಹಾಗೆ ವಿದ್ಯಾರ್ಥಿಗಳಿಗೆ ಈ ಬಾರಿ ಉಚಿತ ಪುಸ್ತಕ ಮತ್ತು ಸಮವಸ್ತ್ರವನ್ನು ನೀಡ್ತಾ ಇದ್ದೇವೆ. ರಾಜ್ಯ ಮತ್ತು ಸುತ್ತಮುತ್ತಲಿನ ಪ್ರದೇಶದ ವಿದ್ಯಾರ್ಥಿಗಳಿಗೆ ಶಾಲಾ ವಾಹನದ ವ್ಯವಸ್ಥೆಯನ್ನು ಇಲ್ಲಿ ವ್ಯವಸ್ಥೆ ಮಾಡಿದ್ದೇವೆ. ನಮ್ಮ ಕರ್ನಾಟಕ ರಾಜ್ಯದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಇನ್ನು ನಮ್ಮ ಶಾಲೆಯಲ್ಲಿ 40 ಸೀಟಿನಷ್ಟು ಅವಕಾಶಗಳು ಮಾತ್ರ ಬಾಕಿ ಇದೆ. ಆ ಕಾರಣದಿಂದ ಇನ್ನು ಬರುವಂಥ ವಿದ್ಯಾರ್ಥಿಗಳು ಆದಷ್ಟು ಬೇಗ ಆಧುನಿಕ ಶಿಕ್ಷಣದ ಈ ಸೌಲಭ್ಯಗಳನ್ನು ಪಡ್ಕೊಳ್ಬೇಕು ಅಂತ ಈ ಮೂಲಕ ವಿನಂತಿಸ್ತಾ ಇದ್ದೇನೆ. ಕಳೆದ 2025-26ನೇ ಸಾಲಿನಲ್ಲಿ ನಮ್ಮ ಶಾಲೆಗೆ 100% ರಿಸಲ್ಟ್ ಬಂದಿದೆ. 10 ವಿದ್ಯಾರ್ಥಿಗಳು ರಾಜ್ಯ ಮಟ್ಟದ ಕ್ರೀಡೆಯಲ್ಲಿ ಭಾಗವಹಿಸಿದ್ದಾರೆ. ಇಂಡಸ್ಟ್ರಿಯಲ್ ವಿಸಿಟ್ನ ಒಂದು ಟೂರನ್ನು ಕೊಟ್ಟಿದ್ದೇವೆ. ಇಲ್ಲಿ ಯಾರು ನಮ್ಮ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಈ ಬಾರಿ ಇಂಡಸ್ಟ್ರಿಯಲ್ ವಿಸಿಟ್ ಟೂರನ್ನು ಹಮ್ಮಿಕೊಂಡಿದ್ದೇವೆ. ಈ ಬಾರಿ ನಾವು ಪ್ರಿ-KG ಮತ್ತು LKG, UKGಗೆ ನಾವು ಅಡ್ಮಿಷನ್ ಅನ್ನು ಪ್ರಾರಂಭಿಸಿದ್ದೇವೆ. ಇಲ್ಲಿಯ ಸ್ಥಳೀಯ ವಿದ್ಯಾರ್ಥಿಗಳು ಇದರ ಒಂದು ಉಪಯೋಗವನ್ನು ಪಡ್ಕೊಳ್ಬೇಕು. ಹಾಗೆ 5 ಫ್ರೀ ಸೀಟನ್ನು ಬಡ ವಿದ್ಯಾರ್ಥಿಗಳಿಗೆ ಇಲ್ಲಿ ಉಚಿತವಾಗಿ ಈ ಬಾರಿ ನೀಡ್ತಾ ಇದ್ದೇವೆ. ಹಾಗೆ ಬಸ್ಸಿನ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಹಾಗೆ ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾದಂಥ ಕ್ಯಾಂಪಸ್ನಲ್ಲಿ ಮಕ್ಕಳಿಗೆ ಬೇಕಾದಂಥ ಆಟಿಕೆ ವಸ್ತುಗಳನ್ನು ಇಲ್ಲಿ ಅಳವಡಿಸಿಕೊಂಡಿದ್ದೇವೆ.
ವಿಶಾಲವಾಗಿರುವಂತಹ ಮೈದಾನ, ಹಾಗೆಯೇ ಅತ್ಯುತ್ತಮವಾಗಿರುವಂತಹ ಶಾಲಾ ವಾತಾವರಣ, ಪ್ರಕೃತಿಯ ಮಧ್ಯದಲ್ಲಿರುವಂತಹ ಈ ಶಾಲೆಯಲ್ಲಿ ಕಲಿಯುವಂತಹ ವಿದ್ಯಾರ್ಥಿಗಳು ನಿಜವಾಗ್ಲೂ ಪುಣ್ಯವಂತರು ಅಂತ ನಾನು ಹೇಳ್ತೇನೆ. ಬೇರೆ ಬೇರೆ ಊರಿನಿಂದ ಪ್ರಪ್ರಥಮ ಬಾರಿಗೆ ಬಂದಿರುವಾಗ ಎಲ್ಲೋ ನಾವು ಬೇರೆ ಊರಿನಲ್ಲಿ ಇದ್ದೇವೆ ಅಂತ ಹೇಳುವಂತಹ ಫೀಲ್ ಪ್ರಪ್ರಥಮವಾಗಿ ಕಳೆದ ವರ್ಷ ಆಗಿತ್ತು. ಆದರೆ ಈ ಶಾಲೆಯಲ್ಲಿ ನನಗೂ ಅವಕಾಶಗಳು ಬೇಕು ಅಂತ ಇವತ್ತಿಗೂ ಕೂಡ ಕಳೆದ ವರ್ಷ ಹಾಕಿರುವಂತಹ ವಿಡಿಯೋವನ್ನ ನೋಡಿ ಕರೆಯನ್ನ ಮಾಡುವಂತಹ ಪೋಷಕರು, ವಿದ್ಯಾರ್ಥಿಗಳಿದ್ದಾರೆ. ಇನ್ನಿರುವಂಥದ್ದು ಕೇವಲ 40 ಉಚಿತ ಸೀಟುಗಳು. ನಿಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನ ಕೊಡುವುದಕ್ಕೆ ಜ್ಯೋತಿ ಪ್ರೌಢಶಾಲೆಯನ್ನ ಆಯ್ಕೆ ಮಾಡಿಕೊಳ್ಳಿ. ಉಚಿತವಾಗಿ ಕೊಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಯಾವುದೇ ರೀತಿಯಲ್ಲೂ ಶಿಕ್ಷಣದಲ್ಲಿ, ಕ್ರೀಡೆಯಲ್ಲಿ, ಸಾಂಸ್ಕೃತಿಕ ವಿಚಾರದಲ್ಲಿ ನಿಮ್ಮಲ್ಲಿರುವಂತಹ ಪ್ರತಿಭೆಗೆ ಕೊರತೆಗಳು ಇಲ್ಲಿ ಇಲ್ವೇ ಇಲ್ಲ. ಬೇರೆಲ್ಲ ಖಾಸಗಿ ಶಾಲೆಗಳಲ್ಲಿ ಇರುವುದಕ್ಕಿಂತ ಹೆಚ್ಚಾಗಿ ಅತ್ಯಂತ ಉತ್ತಮವಾಗಿರುವಂತಹ ವಾತಾವರಣವನ್ನ ಕನ್ನಡ ಮಾಧ್ಯಮದಲ್ಲಿ ಕೊಡುವುದಕ್ಕೆ ಜ್ಯೋತಿ ಪ್ರೌಢಶಾಲೆ ಪ್ರಣವ ಫೌಂಡೇಶನ್ ರಿಜಿಸ್ಟರ್ಡ್ ಮೂಲಕ ಇವತ್ತು ನಮ್ಮ ಜೊತೆಗಿದೆ. ಇವತ್ತೇ ನಾನು ಹಾಕಿರುವಂತಹ ಕಾಂಟ್ಯಾಕ್ಟ್ ನಂಬರ್ಗೆ ಕರೆಯನ್ನ ಮಾಡಿ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ನಮ್ಮ ಜೊತೆಗೆ ನೀವಿರಿ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್.